ಮುನಿಯಪ್ಪ ಕನಸಿಗೆ ಹೈಕಮಾಂಡ್ ತಣ್ಣೀರೆರಚಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತದೆ. ಆರಂಭದಿಂದಲೂ ಕೂಡ ಖಾತೆ ಬದಲಿಗೆ ಮುನಿಯಪ್ಪ ಅವರು ಪಟ್ಟು ಹಿಡಿದು ಕೂತಿದ್ರು. ನನಗೆ ಈ ಖಾತೆ ಬೇಡ, ನನಗೆ ಬೇರೆ ಖಾತೆ ಬೇಕು ಅಂತೇಳಿ ಕನಸು ಕಾಣ್ತಾ ಇದ್ರು. ಹೈಕಮಾಂಡ್ ಖಾತೆ ಬದಲಾವಣೆ ಮಾಡಿಕೊಡ್ತಾ ಇದ್ದೀನಿ. ಆದ್ರೆ ಈಗ ಅವರ ಆಸೆಗೆ ತಣ್ಣೀರೆರಚಿದೆ. ಮುನಿಯಪ್ಪ ಅವರ ಹಠಕ್ಕೆ ಹೈಕಮಾಂಡ್ ಮಣಿದಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊಟ್ಟಿರುವ ಖಾತೆಯನ್ನ ಸುಸೂತ್ರವಾಗಿ ನಿಭಾಯಿಸಿ ಅಂತ ಕೂಡ ಹೇಳಿದೆ. ಸಮಾಜ ಕಲ್ಯಾಣ ಖಾತೆಯ ಮೇಲೆ ಕಣ್ಣಿಟ್ಟಿದ್ರು ಮುನಿಯಪ್ಪ ಅವರು. ಸಿಎಂ ಜೊತೆ ದೆಹಲಿಗೆ ಹೋಗಿದ್ದಂತಹ ಮುನಿಯಪ್ಪ ಅವರು ಸದ್ಯಕ್ಕಿರುವಂತಹ ಆಹಾರ ಇಲಾಖೆಯನ್ನ ಮೊದಲು ನಿಭಾಯಿಸಿ ಅಂತೇಳಿ ಕಡ್ಡಿ ಮುರಿದ ಹಾಗೆ ಹೈಕಮಾಂಡ್ ಹೇಳಿ ಕಳುಹಿಸಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಹೋದ ದಾರಿಗೆ ಸುಂಕವಿಲ್ಲದಂತೆ ಬರಿಗೆಯಲ್ಲಿ ವಾಪಸ್ ಬಂದಿದ್ದಾರೆ ಮುನಿಯಪ್ಪ ಅವರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನಾಯ್ತು? ಹೈಕಮಾಂಡ್ ಮುಂದೆ ಹೋಗಿ ನನಗೆ ಈ ಖಾತೆ ಬೇಡ, ಬೇರೆ ಖಾತೆ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ರು. ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕಿದೆ. ಏನಾಯ್ತು ಡೆಲ್ಲಿಯಲ್ಲಿ? ಹೈಕಮಾಂಡ್ ಬ್ರೇಕ್ ಹಾಕೋದಕ್ಕೆ ಕಾರಣ ಏನು? ನಾಗೇಂದ್ರ ಬಾಬು, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಂದಾಗಿಂದನೂ ಕೂಡ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪ ಅವರದ್ದು ಒಂದಿಲ್ಲ ಒಂದು ಖ್ಯಾತೆ ಇದ್ದೇ ಇದೆ. ಮೊದಲು ಡಿಸಿಎಂ ಆಗಿಲ್ಲ, ನನ್ನನ್ನ ಡಿಸಿಎಂ ಮಾಡಬೇಕು ಅನ್ನುವಂಥದ್ದು ಒಂದು ಖ್ಯಾತೆ ಇತ್ತು. ಆ ಬಳಿಕ ಆಹಾರ ಖಾತೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಖಾತೆಯನ್ನು ಸ್ವೀಕಾರ ಮಾಡಿರಲಿಲ್ಲ. ನನಗೆ ಖಾತೆ ಬದಲಾವಣೆ ಆಗಬೇಕು, ನಾನು ಹಿರಿಯನಿದ್ದೇನೆ, ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಡಬೇಕು ಅನ್ನುವಂಥದ್ದು ಅವರ ಪಟ್ಟಾಗಿತ್ತು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಒಂದು ತಾಕೀತನ್ನು ಕೂಡ ಮಾಡಿದ್ರು, ಕೊಟ್ಟ ಖಾತೆಯನ್ನು ನಿರ್ವಹಿಸಿ ಅನ್ನುವಂಥದ್ದು. ಅದಾಗಿಯೂ ಕೂಡ ಮುಂದುವರೆದು ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಬಳಿಕ ಖಾತೆ ಹಂಚಿಕೆ ಸಂದರ್ಭದಲ್ಲಿ ನನಗೆ ಮತ್ತೆ ಅವಕಾಶ ಸಿಗಬಹುದು, ಬದಲಾವಣೆ ಆಗಬಹುದು ಖಾತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನ ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯ ನಾಯಕರ ಮೇಲೆ ಒತ್ತಡವನ್ನು ಹಾಕಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಮತ್ತು ನಿನ್ನೆ ಸಿಎಂ ದೆಹಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಮುನಿಯಪ್ಪನವರು ದೆಹಲಿಗೆ ಹೋಗಿ ಅಲ್ಲಿ ಕೂಡ ಒಂದಷ್ಟು ಲಾಬಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಆ ಲಾಬಿಗೆ ಹೈಕಮಾಂಡ್ ಮಣಿದಿಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವುದೇ ಖಾತೆಗಳನ್ನ ಬದಲಾವಣೆ ಮಾಡಲ್ಲ, ನಿಮಗೆ ಕೊಟ್ಟಿರ್ತಕ್ಕಂಥ ಖಾತೆಯನ್ನ ನಿರ್ವಹಣೆ ಮಾಡಿ ಅನ್ನುವಂಥದ್ದು ಒಂದು ಕಡ್ಡಿ ಮುರಿದಂತೆ ಖಡಕ್ ಆಗಿ ಹೇಳಿರ್ತಕ್ಕಂಥದ್ದು. ನಾನು ಹಿರಿಯನಿದ್ದೇನೆ, ಸಮಾಜ ಕಲ್ಯಾಣ ಇಲಾಖೆಯನ್ನ ನನಗೆ ಕೊಡಿ ಅನ್ನುವಂತ ಒಂದು ಬೇಡಿಕೆ ಏನಿದೆಯಲ್ಲ ಅದನ್ನ ಹೈಕಮಾಂಡ್ ಪುರಸ್ಕರಿಸಿಲ್ಲ. ಮತ್ತು ರಾಜ್ಯ ನಾಯಕರು ಕೂಡ ಮುನಿಯಪ್ಪನವರ ಪರವಾಗಿ ಯಾರು ಕೂಡ ಬ್ಯಾಟಿಂಗ್ ಅನ್ನ ಮಾಡದೇ ಇರೋ ಕಾರಣಕ್ಕಾಗಿ ಮುನಿಯಪ್ಪನವರು ಇರ್ತಕ್ಕಂತಹ ಒತ್ತಾಸೆಯಂತೆ ಏನು ಸಮಾಜ ಕಲ್ಯಾಣ ಇಲಾಖೆ ಇದೆ, ಆ ಇಲಾಖೆ ಈಗ ಬೇರೆ ಸಚಿವರ ಪಾಲಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಮುನಿಯಪ್ಪನವರಿಗೆ ಯಥಾ ಪ್ರಕಾರ ಆಹಾರ ಖಾತೆಯಲ್ಲೇ ಮುಂದುವರಿಯುವಂತಹ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇದ್ದಾವೆ. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.